ಯಾವುದು ಪಪಾಯ ದಾರಿ ಬಿಟ್ಟು ನಡೆದದ್ರಿ ಅಂದ ಏನಾಗ್ಯದಪ್ಪ ಅಂದ್ರೆ ಅದಕ್ಕೆ ಒಂದು ಟೊಮೊಟೊಗೆ ಒಂದು ಪಪಾಯ ಅದ್ರ ಜೊತೆಗೆ ಜಸ್ಟ್ ಹೊಡಿಯುವಂಥ ಇದೂ ಸಂಪೂರ್ಣ ಆರ್ಗ್ಯಾನಿಕ್ ಅದು, ಏನೂ ತೊಂದರೆ ಇಲ್ಲ. ಏನಿದ್ರ ಕೆಲಸ ಅದ ಅಂದ್ರೆ ಇದಕ್ಕೆ ಮೂಲ ಕಾರಣಕ್ಕೆ ಇಲ್ಲಿ ಅದನ್ನು ಪುಣ್ಯಾತ್ಮ ನಾವು ಅದಕ್ಕೆ ತಲೆನೂ ಕೆಡಿಸ್ಕೊಂಡಿರಲಿಲ್ಲ. ಯಾರು ನಮ್ಮ ಪಾಟೀಲ್ರಿ ಅವು ಏನು ಮಾಡ್ದ ಅಜ್ಜಾರ ನಮ್ಮ ಕಣ್ಣಿನ ಮೆಡಿಸಿನ್ ಹಾಕಕ್ಕೆ ಆರೋಗ್ಯರಿಗೆ ಹೋದಾಗ ಜೀವ ತಿಂದವು. ಹಿಂಗೆ ನಮ್ದು ಯಾವುದು ಪಪಾಯ ದಾರಿ ಬಿಟ್ಟು ನಡೆದದ್ರಿ ಅಂದ ಏನಾಗ್ಯದಪ್ಪ ಅಂದ್ರೆ ಅದಕ್ಕೆ ಮುಟ್ಟು ರೋಗ ಬಂದದ, ಜಸ್ಟ್ ಅದಕ್ಕೆ ವೈರಸ್ ಅಟ್ಯಾಕ್ ಆಗ್ಯದ ಅಂತ ಹೇಳೋದು. ಈಗಲೂ ಕೂಡ ನೀವು ಕೆಮಿಕಲ್ ಇದ್ರದಾಗ ಯಾರ ಹತ್ರ ಹೋಗ್ರಿ ಮುಟ್ಟು ರೋಗಕ್ಕೆ ಯಾರು ಪೂರ್ಣ ಸೊಲ್ಯೂಷನ್ ಯಾರಾದರೂ ಕೊಟ್ಟವ್ರಿದ್ರೆ ಹೇಳ್ರಿ. ಅದಕ್ಕೆ ತಿಂಗಳು ಅವ ಹೇಳಿದ ಮೇಲೆ ಚಾಲೂ ಮಾಡಿ ಪೂರ್ತಿ ತೆಲಂಗಾಣ ಆಂಧ್ರದಾಗ ಲೆಕ್ಕ ತಪ್ಪು ಮಾರಿಬಿಟ್ಟಿವಿ. ಅದಕ್ಕೆ ಗೌರ್ಮೆಂಟೇ ಸಪ್ಲೈ ತೊಗೋತ ನಂಬಲ್ಲಿ. ಅದಕ್ಕೆ ಇದರೊಳಗೆ ಯಾವ್ದ್ಯಾವ್ದಕ್ಕಂದು ಒಂದು ಮೆಣಸಿನ್ಕಾಯಿ ಬೆಳೆಗೆ, ಒಂದು ಟೊಮೊಟೊಗೆ, ಒಂದು ಪಪಾಯ, ಅದ್ರ ಜೊತೆಗೆ ಚೆಂಡು ಹೂಕ್ಕೂ ಬರುತ್ತೆ, ಇನ್ನೊಂದು ಹತ್ತಿ ರೀ ಕಾಟನಿಗೆ. ಅಂದ್ರೆ ಯಾವ್ದಕ್ಕೆ ವೈರಸ್ ಅಟ್ಯಾಕ್ ಆಗ್ಯದ ವೈರಸ್ಸಿಗೆ ಮಾತ್ರ ಇದು ಕೆಲಸ ಮಾಡ್ತದೆ. ವೈರಸ್ಸಿಗೆ ಸಂಬಂಧಪಟ್ಟಂತ ಯಾವುದೇ ಬೆಳೆಗಳಿಗೆ ಬಂದ್ರೆ ಇದು ಕೆಲಸ ಮಾಡ್ತದೆ. ಇದ್ರ ಕೆಲಸ ಏನಂದ್ರೆ ಈ ಎರಡೂ ಸೇರಿ 1 ಎಕರೆಗೆ ಉಪಯೋಗ ಆಗ್ತದೆ. ಜಸ್ಟ್ ಇದು 200 ml ಇದು ಪೌಡರ್ ಜಸ್ಟ್ 200 ಲೀಟರ್ ಡ್ರಮ್ ಆರ್ 100 ಲೀಟರ್ ಡ್ರಮ್ನಾಗ. ಅಂದ್ರೆ ನಾವು 1 ಎಕರೆಗೆ ಎಷ್ಟು ನೀರು ಸಿಂಪಡಣೆ ಮಾಡ್ಲಿಕ್ಕತ್ತೀವಿ ಅದರ ರೇಷೋ ಇಟ್ಕೊಂಡು ಇದನ್ನ ಎರಡನ್ನು ಬಳಸ್ಕೊಂಡು ಜಸ್ಟ್ ಹೊಡಿಯುವಂಥ ಇದೂ ಸಂಪೂರ್ಣ ಆರ್ಗ್ಯಾನಿಕ್ ಅದು, ಏನೂ ತೊಂದರೆ ಇರಲ್ಲ. ಈ ರೀತಿ ಕೆಲವೊಂದು ಉತ್ಪನ್ನಗಳು ಮಾಡಿದ್ದದ.